ಹಾಯ್ ಹಲೋ ನಮಸ್ಕಾರ. ಇವತ್ತು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳತ್ತೀನಿ ಕ್ಯಾಬೇಜ್ ಪಲ್ಯ ಮಾಡೋದು ಹೆಂಗಂತ ಹೇಳಿ. ಕೆಲವೊಬ್ಬರಿಗೆ ಕ್ಯಾಬೇಜ್ ಪಲ್ಯ ಮಾಡೇವಿ ಅಂತ ಹೇಳಿದ್ರೆ ಊಟ ಮಾಡೋದನ್ನ ಬಿಟ್ಬಿಡ್ತಾರೆ. ಸೊ ಹಾಗಾಗಿ ಅಂಥವ್ರಿಗೆ ಒಂದ್ಸಲ ಈ ಟೈಪ್ ಒಳಗಡೆ ಕ್ಯಾಬೇಜ್ ಪಲ್ಯನ ಮಾಡಿಕೊಡ್ರಿ, ಭಾಳ ಇಷ್ಟಪಟ್ಟು ತಿಂತಾರೆ. ಇಲ್ಲಿ ಶೇಂಗಾ ಕಾಳು ತೊಗೊಂಡೇನಿ, ಹಾಗೆ ಕಡಲೆಬೇಳೆ ಹಾಕೊಳತ್ತೀನಿ, ಉದ್ದಿನ ಬೇಳೆನೂ ಸೇರಿಸ್ಕೊಂಡೇನಿ. ಇವು 3 ಇಂಗ್ರೀಡಿಯೆಂಟ್ ಮೇನ್ ಆಗಿ ಬೇಕಾಕೈತಿ ಕ್ಯಾಬೇಜ್ ಪಲ್ಯ ಮಾಡಕ್ಕೆ. ಜೀರಿಗೆ ಸಾಸಿವೆ ಹಾಕೊಳತ್ತೀನಿ, ಸ್ವಲ್ಪ ಕರಿಬೇವು ಹೆಸರು ಸಹ ಹಾಕೊಳತ್ತೀನಿ. ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿನ ಸಣ್ಣದಾಗಿ ಜಜ್ಜಿ ಇಟ್ಕೊಂಡೀನಿ. ನೀವು ಪೇಸ್ಟನ್ನು ಸಹ ಸೇರಿಸ್ಕೋಬಹುದು. ನಾನಿಲ್ಲಿ ಫ್ರೆಶ್ ಆಗಿರುವಂತಹ ಪುದೀನ ಎಲೆಗಳನ್ನು ಹಾಕೊಳತ್ತೀನಿ. ನೀವು ಪೌಡರ್ ಇದ್ರೂ ಅದನ್ನ ಹಾಕೋಬಹುದು ಪುದೀನದ್ದು. ನಿಮ್ಮ ಮನೆ ಒಳಗಡೆ ಏನಾದರೂ ಹಸಿ ಬಟಾಣಿ ಇತ್ತಂತ ಹೇಳಿದ್ರೆ ಅದನ್ನ ಯೂಸ್ ಮಾಡಿರಿ, ಭಾಳ ಟೇಸ್ಟ್ ಆಗ್ತೈತಿ. ಇಲ್ಲಾಂದ್ರೆ ಕ್ಯಾಪ್ಸಿಕಮ್ ಇದ್ರೆ ಅದನ್ನ ಹಾಕೋರಿ. ಕ್ಯಾಪ್ಸಿಕಮ್ಮು ಮತ್ತು ಹಸಿ ಬಟಾಣಿ ಎರಡೂ ಐತಂದ್ರೆ ಎರಡೂ ಹಾಕೋರಿ, ಟೇಸ್ಟ್ನೂ ಜಾಸ್ತಿ ಆಕೈತಿ. ಈರುಳ್ಳಿ ಮತ್ತು ಹಸಿದ ಕ್ಯಾಪ್ಸಿಕಮ್ ಏನೈತಲ್ಲ ಅದನ್ನ ಜಾಸ್ತಿ ಸಣ್ಣದಾಗಿ ಕಟ್ ಮಾಡಕ್ಕೆ ಹೋಗ್ಬೇಡ್ರಿ, ಮೀಡಿಯಮ್ ಲೆವೆಲ್ ಒಳಗಡೆ ಕಟ್ ಮಾಡಿರಿ. ಅದಾದ್ಮೇಲೆ ನಾನಲ್ಲಿ ಮೀಡಿಯಮ್ ಆಗಿ ಕಟ್ ಮಾಡಿರುವಂತಹ ಕ್ಯಾಬೇಜನ್ನು ಸೇರಿಸ್ಕೊಳತ್ತೀನಿ. ಒಂದು ಸ್ವಲ್ಪ ಎಲ್ಲಾನು ಕರೆಕ್ಟಾಗಿ ಮಿಕ್ಸ್ ಮಾಡಿ ಇಟ್ಬಿಡೋಣ ಅಂತ. ಕ್ಯಾಬೇಜ ನೀರು ಬಿಡ್ತೈತಿ, ಹಾಗಾಗಿ ನಾನು ನೀರನ್ನ ಜಾಸ್ತಿ ಹಾಕೊಂಡಿಲ್ಲ. ಒಂದು ಸ್ವಲ್ಪ ಉಪ್ಪು ಸೇರಿಸಿ ಒಂದು 5 ನಿಮಿಷ ಅದು ನೀರು ಬಿಡೋ ಮಟ್ಟ ಕುದಿಸ್ಕೊಳ್ಳೋಣ ಅಂತ ಕ್ಯಾಬೇಜನ. ಇವಾಗ ನೀರು ಬಿಡಾತೈತಿ ನೋಡ್ರಿ ಕ್ಯಾಬೇಜ್. ಎಷ್ಟು ಫ್ರೈ ಆದ್ರೆ ಸಾಕು. ಇಲ್ಲಿ ನಾನು ಹಸಿ ಮೆಣಸಿನ್ಕಾಯಿ ಖಾರ ಹಾಕೊಳತ್ತೀನಿ. ನೀವು ಕೆಂಪು ಪೌಡರ್ ಇದ್ರೆ ಅದನ್ನ ಹಾಕೋರಿ, ಕೆಂಪು ಮೆಣಸಿನ್ಕಾಯಿ ಪೌಡರ್. ಇಲ್ಲ ಅಂತ ಹೇಳಿದ್ರೆ ನೀವು ಮೆಣಸಿನ್ಕಾಯಿನ ಹೆಚ್ಚು ಹಾಕೋಬಹುದು. ಆಮೇಲೆ ಅರಿಶಿನ ಹಾಕೊಳತ್ತೀನಿ, ಆಮೇಲೆ ಪೇಪರ್ ಪೌಡರ್ ಸೇರಿಸ್ಕೊಂಡೀನಿ, ಹಾಗೆ ಕೊರಿಯಾಂಡರ್ ಪೌಡರ್ ಹಾಕೊಂಡೀನಿ, ಗರಂ ಮಸಾಲ ಹಾಕೊಳತ್ತೀನಿ. ಇವೆರಡು ಮಸಾಲೆಗಳು ಇಲ್ಲ ಅಂತ ಹೇಳಿದ್ರೆ 1 ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕೋರಿ, ಸಾಕು. ಇದನ್ನ ಅಷ್ಟೇ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಇಲ್ಲಿ ಹುಣಸೆಹಣ್ಣಿನ ರಸನ ಸೇರಿಸ್ಕೊಳತ್ತೀನಿ. ನೀವು ಟೊಮೆಟೊನ ಯೂಸ್ ಮಾಡಬಹುದು, ಇಲ್ಲ ಲಿಂಬೆಹಣ್ಣಿನ ರಸನೂ ಹಾಕೋಬಹುದು. ಸ್ವಲ್ಪ ಬೆಲ್ಲನೂ ಹಾಕೊಳತ್ತೀನಿ. ಇದು ನಿಮ್ಮ ಕಡೆ ಇದ್ರೆ ಹಾಕೋರಿ. ನಮ್ಮ ಕಡೆಗೆ ನಾವು ತರಕಾರಿಗಳಿಗೆ ಗುರೆಳ್ ಪುಡಿ ಹಾಕ್ಲಾರ್ದನ್ನ ಅಡುಗೆ ಮಾಡೋದಿಲ್ಲ, ಹಾಗಾಗಿ ನಾನು ಸ್ವಲ್ಪ ಗುರೆಳ್ ಪುಡಿ ಹಾಕೊಂಡೀನಿ. ಒಂದು ಸ್ವಲ್ಪ ನೀರು ಹಾಕೊಂಡೆ, ನಾನು ಜಾಸ್ತಿ ನೀರು ಹಾಕೊಂಡಿಲ್ಲ. ಇದನ್ನ ಅಷ್ಟೇ ಒಂದು 5 ನಿಮಿಷ ಅದು ಕುದಿಲಿಕ್ಕೆ ಬಿಡೋಣಂತ. ಎಲ್ಲ ನೀರು ಹೋಗಿರ್ತೈತಿ. ಈಗ ಆಲ್ಮೋಸ್ಟ್ ಆಲ್ ನಮ್ದು ಕ್ಯಾಬೇಜ್ ಪಲ್ಯ ರೆಡಿ ಆಯಿತು. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಹಾಕೊಳತ್ತೀನಿ. ಹೆಂಗಿತ್ತು ಕ್ಯಾಬೇಜ್ ಪಲ್ಯ, ಹೆಂಗೆ ಬಂತು, ನೀವು ಮನೇಲಿ ಮಾಡಿದ್ದು ಅಂತ ಹೇಳ್ರಿ. ಈ ಟೈಪ್ ಒಳಗಡೆ ಒಂದ್ಸರಿ ಕ್ಯಾಬೇಜ್ ಪಲ್ಯನ ಮಾಡಿರಿ. ನಿಜ ಅಂತ ಹೇಳಿದ್ರೆ ಭಾಳ ಟೇಸ್ಟ್ ಆಗಿತ್ತು. ಇದ್ರ ಜೊತೆಗೆ ಮೊಸರು ಹಾಕೊಂಡು ತಿಂದರೆ ಇನ್ನೂ ಟೇಸ್ಟ್ ಜಾಸ್ತಿ ಆಕ್ಕೈತಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ, ವಿಡಿಯೋನ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಿಮ್ಮೆಲ್ಲರ ಸಪೋರ್ಟು ನನಗಂತೂ ಭಾಳ ಇಂಪಾರ್ಟೆಂಟ್. ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು.